ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಯೋಗ ದಿನಾನ ಎಲ್ಲರೂ ಹೆಂಗೆ ಆಚರಿಸಿದ್ರಿ? ಯಾರು ಹೆಂಗೆ ಖುಷಿಯಿಂದ ಆಚರಿಸಿದ್ರೋ ಬಿಟ್ಟರೋ ಗೊತ್ತಿಲ್ಲ. ನಮ್ಮ ಲೀಡರ್ಸ್ ಮಾತ್ರ ತುಂಬ ಕಷ್ಟಪಟ್ಟರು ರೀ. ಅದರಲ್ಲೂ ನಮ್ಮ ಕನಕಪುರ ಬಂಡೆ ಖ್ಯಾತಿಯ DCM DK ಶಿವಕುಮಾರಣ್ಣ ವೃಕ್ಷಾಸನ ಹಾಕೋಕೆ ಹೋಗಿ ಅದು ಯಾವ ಆಸನ ಅನ್ನೋದು ಗೊತ್ತಾಗದ ರೀತಿಯಲ್ಲಿ ಯೋಗ ಮಾಡಿದರು. ಪಾದಗಳು 2 ರಿಂದ 4 ಇಂಚು ದೂರ ಇರಲಿ. ನಿಧಾನವಾಗಿ ಬಲಗಾಲನ್ನು ಮಡಚಿ ಬಲ ಪಾದವನ್ನು ಎಡ ತೊಡೆಯ ಹತ್ತಿರ ಇಟ್ಕೊಳ್ಳಿ. ಬಲ ಇಮ್ಮಡಿ ನಿಮ್ಮ ಮೂಲಾಧಾರ ಚಕ್ರಕ್ಕೆ ತಾಕಿರಲಿ. ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರ ಹಾಕಿ ವೃಕ್ಷಾಸನದಲ್ಲಿ ನಿಲ್ಲಿ. ಇದು ದೇಹದ ನರಮಂಡಲದ ಒಂದು ಬ್ಯಾಲೆನ್ಸನ್ನು ತರುತ್ತೆ. ಅದು ವೃಕ್ಷಾಸನ ಹೌದೋ ಅಲ್ಲೋ ಅಂತ ಯೋಗಪಟುಗಳು ಕಣ್ಣು ಬಾಯಿ ಬಿಟ್ಟು ನೋಡೋಕೆ ಶುರು ಮಾಡಿದ್ರು. ಮನ್ಸಲ್ಲಿ ಅಂದ್ಕೊಂಡಿರ್ಬೋದು, ಹೌದು ನಮ್ಮ ಯೋಗ ಅನ್ನೋದು ನಮ್ಮ ದೇಶದ ಜೀವನ ಪದ್ಧತಿ. ಆದರೆ ಮೋದಿ ಅದನ್ನು ಇಂಟರ್ನ್ಯಾಷನಲ್ ಲೆವೆಲಿಗೆ ತಗೊಂಡು ಹೋಗಿದ್ದು ಯಾಕೆ? ವರ್ಷಕ್ಕೊಮ್ಮೆ ಯೋಗ ಮಾಡೋ ಶಿಕ್ಷೆಯನ್ನು ಕೊಟ್ಬಿಡ್ರಲ್ಲ ಅಂತ. ಆಲ್ರೆಡಿ ಶಿಕ್ಷೆಯನ್ನೆಲ್ಲ ತಿಹಾರ್ ಜೈಲಲ್ಲೇ ಕಂಡಿದ್ದೀನಲ್ಲ ಅಂತ. ಇನ್ನೊಂದು ಆಸನ ಮಾಡಿದ್ದಾರೆ ನಮ್ಮ DK ಶಿವಣ್ಣ, ನಾಲಿಗೆ ಆಸನ. ಅದಂತೂ ತಲೆ ಬುಡ ಅರ್ಥ ಆಗಿಲ್ಲ. ನಿಮ್ಗೇನಾದರೂ ಅರ್ಥ ಆಗಿದ್ದರೆ ದಯವಿಟ್ಟು ಹೇಳಿ ಆಯಿತಾ? ಅಂತ ಎಕ್ಸ್ಟ್ರಾ ಈಟನ್ನು ಕಮ್ಮಿ ಮಾಡುತ್ತೆ, ಉಷ್ಣಾಂಶವನ್ನು ಕಮ್ಮಿ ಮಾಡುತ್ತೆ, ಮನಸ್ಸಿನ ಏಕಾಗ್ರತೆ ಚಿತ್ತವನ್ನು ಹೆಸರು ತಗೊಳ್ಳಿ. ನಿರ್ಮಾಣ ಆಗುತ್ತೆ. ನೇರವಾಗಿ ಕುಳಿತುಕೊಳ್ಳಿ, ಬೆನ್ನು ನೇರವಾಗಿರಲಿ. ಉಸಿರನ್ನು ಒಮ್ಮೆಲೆ ದಬ್ಬುತ್ತಾ ಹೊರದಬ್ಬುತ್ತಾ ಎರಡೂ ನಾಸ್ಟಲ್ಗಳಿಂದ ಕಪಾಲಭಾತಿ ಅಭ್ಯಾಸವನ್ನು ತಂಪು ಅಥವಾ ತೇವಾಂಶವನ್ನು ಹೆಚ್ಚು ಮಾಡುತ್ತೆ. ದೇಹದಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಈಟನ್ನು ಕಮ್ಮಿ ಮಾಡುತ್ತೆ, ಉಷ್ಣಾಂಶವನ್ನು ಕಮ್ಮಿ ಮಾಡುತ್ತೆ, ಮನಸ್ಸಿನ ಏಕಾಗ್ರತೆ ಚಿತ್ತವನ್ನು ಜಾಸ್ತಿ ಮಾಡುತ್ತೆ. ದೇಹದಲ್ಲಿರ್ತಕ್ಕಂಥ ಆ ಶಬ್ದದಿಂದ ತರಂಗಗಳನ್ನು ಉತ್ಪತ್ತಿ ಮಾಡಿ ದೇಹದ ಪ್ರಾಣಶಕ್ತಿಯನ್ನು, ಚೈತನ್ಯ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ. ಇನ್ನು DK ಯೋಗದ ಬಗ್ಗೆ ಹೇಳಿ ಸಿದ್ದಣ್ಣನ ಯೋಗ ದಿನದ ಬಗ್ಗೆ ಹೇಳದೇ ಇದ್ರೆ ಸರಿಯಾಗುತ್ತಾ? ದೇವ್ರ ಮೆಚ್ತಾನ? ಸಿದ್ದಣ್ಣ ಯೋಗ ಗುರು ಪಕ್ಕ ಕೂತಿದ್ರು. ಆ ಯೋಗ ಗುರು ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ರೋ ತೆಗಳಿದ್ರೋ ಒಂದು ಗೊತ್ತಾಗಲಿಲ್ಲ. ಆದರೆ ಆದಿಂದ ಅಹ ತನಕ ಹೇಳಿಸಿದ್ರು. ಇನ್ನು ಮೆಕ್ಕಾ, ಅದು ಮುಸ್ಲಿಮರಿಗೆ ತುಂಬ ಪವಿತ್ರವಾದ ಕ್ಷೇತ್ರ. ಹಿಂದೂಗಳು ಲೈಫಲ್ಲಿ ಒಂದ್ಸಲ ಆದರೂ ಕಾಶಿ ಯಾತ್ರೆ ಮಾಡಬೇಕು ಅಂದ್ಕೊಂಡು ಇರೋ ಹಾಗೇ ಮುಸ್ಲಿಮರು ಕೂಡ ಮೆಕ್ಕಾ ಯಾತ್ರೆಗಾಗಿ ದುಡ್ಡನ್ನು ಸೇವ್ ಮಾಡ್ತಾರೆ, ಟೈಮನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಈಗ ಅಲ್ಲಿಂದ ಬರ್ತಾ ಇರೋ ಸುದ್ದಿಗಳನ್ನು ನೋಡ್ತಾ ಇದ್ದರೆ ಭಯ, ಆತಂಕ ಆಗ್ತಾ ಇದೆ. ಬಿಸಿಲು ಅನ್ನೋದು ಪೀಕಿಗೆ ಹೋಗಿದೆ. 52 ಡಿಗ್ರಿ ಸುಡ್ತಾ ಇದೆ. ಹೀಗಾಗಿ ಅಲ್ಲಿ ಹೋಗಿದ್ದ ಮುಸ್ಲಿಂ ಯಾತ್ರಿಗಳ ಮಾರಣ ಹೋಮವನ್ನು ಬಿಸಿಲು ಮಾಡ್ತಾ ಇದೆ. ಪಾಪ ತಮ್ಮ ಪವಿತ್ರ ಜಾಗಕ್ಕೆ ಹೋಗಿ ಅಲ್ಲಿ ಈ ಥರ ಶೋ ಆಗೋದು ಅಂದರೆ ಎಲ್ಲರಿಗೂ ಬೇಜಾರಿನ ವಿಚಾರ. ರಸ್ತೆಯಲ್ಲಿ ಹೆಣಗಳು ಸಿಗ್ತಾ ಇದ್ದಾವೆ ರೀ. ವಯಸ್ಸಾದವರೆಲ್ಲ ಆ ಬಿಸಿಲಿಗೆ ಹೇಗೆ ತಾನೇ ತಡ್ಕೋತಾರೆ ಅಲ್ವಾ? عدد حالات الوفيات كتير جدا جدا وفي الشارع مفيش اسعاف ولا حاجه. دي حاله الراجل ده متوفي. عندنا الحاله دي الست دي كمان متوفيه. الست دي متوفيه. بعد كده 3 4 في مربع واحد يعني. ده غير ناهيك عن التعامل الغريب مع ಬಿಸಿಲಿನ ಹಿಂಸೆ ಒಂದು ಕಡೆ, ಇನ್ನೊಂದು ಕಡೆ ಜಿರಳೆಗಳ ಕಾಟ ಜೋರಾಗಿದೆ. ಬಹುಶಃ ಆ ಹೀಟಿಗೆ ಒಳಗೆ ಬಚ್ಚಿಟ್ಟುಕೊಂಡಿದ್ದ ಜಿರಳೆಗಳು ಹೊರಗೆ ಬರೋಕೆ ಶುರು ಮಾಡಿರಬಹುದು. ಅಲ್ಲಿನ ಮುಸ್ಲಿಂ ಭಕ್ತರಿಗೆ ಮೆಕ್ಕಾದಲ್ಲಿ ಕಾಲಿಡೋಕೆ ಕೂಡ ಸಾಧ್ಯ ಇಲ್ಲ, ಅಷ್ಟು ಜಿರಳೆಗಳು ಇವೆ. para jemaah kimeng wang kentak kapti kentak je banyak di Masjidil Haram. Para jemaah sahoso semua kentak kentak
Kanta aja banyan. Insyaallah. ಕೋಟಿ ಕೋಟಿ ಜಿರಳೆಗಳು ಒಂದೇ ಸಲಕ್ಕೆ ಬಂದರೆ ಎಲ್ಲಿ ಹೋಗೋದು ಏನು ಮಾಡೋದು? ಆ ವಿಡಿಯೋ ನೋಡ್ತಾ ಇದ್ದರೆ ವಾಕರಿಕೆ ಬರೋ ಥರ ಇದೆ. ಪಾಪ ಅಲ್ಲಿ ಸತ್ತೋದ್ರಲ್ಲ ಅವರಿಗೆ ಚಿಕಿತ್ಸೆ ಸಿಗಲೇ ಇಲ್ಲ. ಯಾಕೆಂದರೆ ಹತ್ತಿರದ ಆಸ್ಪತ್ರೆಯಲ್ಲಿ ಜಾಗನೇ ಇಲ್ಲ, ಅಷ್ಟೊಂದು ಜನ ಅಡ್ಮಿಟ್ ಆಗಿದ್ದಾರೆ. ಭಾರತದ 68 ಮುಸ್ಲಿಮರು ಸತ್ತಿದ್ದಾರೆ. ಕರ್ನಾಟಕದ ಅಂದರೆ ನಮ್ಮ ಬೆಂಗಳೂರಿನ ಆರ್ಟಿ ನಗರದ ಇಬ್ಬರು ಇರೋದು ಇನ್ನೊಂದು ದುರಂತ. ಪಾಪ ಅನಿಸುತ್ತೆ. ಮೆಕ್ಕಾ ಯಾತ್ರೆಗೆ ಹೋಗಿ ಬಿಸಿಲಿನ ಜಳಕ್ಕೆ ಸತ್ತ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ. ಇನ್ನು ಅರವಿಂದ್ ಕೇಜ್ರಿವಾಲ್ ಆಯಪ್ಪನ ಸಲುವಾಗಿ ಡೆಲ್ಲಿ ಆಮ್ ಆದ್ಮಿ ಒಂದು ಸತ್ಯಾಗ್ರಹಕ್ಕೆ ಕರೆ ಕೊಡ್ತು. ಆಮರಣ ಅಂತ ಸತ್ಯಾಗ್ರಹ. ಯಾವಾಗ ಮೀಡಿಯಾದವರು ಬಂದರೋ, ವಿಡಿಯೋ ತಗೊಂಡ್ರೋ, ನ್ಯೂಸ್ ಆನೇರ್ ಆಯಿತೋ, ಬೈಟ್ ಕೊಟ್ಟಾಯ್ತೋ, ಯಾರೂ ಇಲ್ಲ, ಎಲ್ಲರೂ ಮನೆಗೆ ಹೋದರು. ಆಮ್ ಆದ್ಮಿ ಹೋರಾಟದಲ್ಲೂ ಕೂಡ ಸ್ಕ್ಯಾಮ್ ಮಾಡ್ತಾ ಇದೆ. ಮೀಡಿಯಾ ಬಂದು ಹೋದ ಮೇಲೆ ಒಂದು ಆಮ್ ಆದ್ಮಿ ನಾಯಿ ಕೂಡ ಟೆಂಟ್ ಒಳಗಿರಲಿಲ್ಲ. ಇನ್ನು ದರ್ಶನ್ ಗ್ಯಾಂಗು ಪೊಲೀಸ್ ಸ್ಟೇಷನಲ್ಲಿ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆಯಂತೆ, ಶಾಮಿಯಾನ ಹಾಕಿದಾರಂತೆ, ಒಳಗೆ ಎಣ್ಣೆ ಸಿಗರೆಟೆಲ್ಲ ಕೊಡ್ತಿದ್ದಾರಂತೆ ಅಂತೆಲ್ಲ ಬಂತು. ಆದರೆ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ, ಮೀಡಿಯಾದವ್ರನ್ನೂ ಕೂಡ ಬಿಡ್ತಾ ಇಲ್ಲ. ಅದರ ಲಾಯರ್ ಒಬ್ಬರು ವಿಡಿಯೋವನ್ನು ಮಾಡಿದ್ದು ಸಿಕ್ತು. ಅದರಲ್ಲಿ ಅವರು ಕಣ್ಣಾರೆ ನೋಡಿ ಕಾಮೆಂಟ್ರಿ ಕೊಟ್ಟಿದ್ದಾರೆ. ಕುಂಟು 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 ಸರಿಯಾಗಿ ಗುರು. ದರ್ಶನ್ ಹೋದ, ಎವ್ರಿ ಒನ್ ವೆಲ್ಕಮ್. ದರ್ಶನ್ ಆಲ್ಸೋ ಹೊಡೆದಿದ್ದಾರೆ. ದರ್ಶನ್ ಲುಕ್ ಎಟ್ ದಿಸ್ ಗೈ, ಆಲ್ ಅಕ್ಯೂಸ್ಡ್. ವೇರ್ ಇಸ್ ದಿಸ್ ಪವಿತ್ರ ಗೌಡ? ಲೆಟ್ಸ್ ಸಿ. Come on. Where is this girl? Look at this. She is the one. This is one another. ಎಲ್ಲ ಕುಂತವ್ರೆ. ಕಾಲ್ ನೋಡು, ಯಾರ್ದು ಸರಿ ನಡೀತಿಲ್ಲ. ಸರಿಯಾಗಿ ಎಕ್ಸರ್ಸೈಸ್ ಆಗಿ ಎಲ್ಲ ಕುಂತ್ಕೊಂಡು ಹೋಯ್ತು. ಏನು ಅಂದರೆ ಯಾರಿಗೂ ಕೂಡ ಸರಿಯಾಗಿ ನಡೆಯೋಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ರುಬ್ಬಿದ್ದಾರೆ ಅಂತ ಹೇಳಿದ್ದಾರೆ. ಪೊಲೀಸ್ಗೆ ಅವರ ಡ್ಯೂಟಿ ಮಾಡೋಕ್ಕೆ ಬಿಡಬೇಕು. ಯಾರ್ಯಾರೋ ರಾಜಕಾರಣಿಗಳು ನನ್ನೆಲ್ಲಿರಲಿ ನನ್ನ ಗೋಪಾಲ ಅಂತ ಕೆಲಸ ಮಾಡ್ತಾ ಇದ್ದಾರಂತೆ. ಕಾನೂನೆಲ್ಲ ನೋಡ್ಕೊಳ್ಳುತ್ತೆ, ಸರಿ ತಪ್ಪು ಕೋರ್ಟ್ ನಿರ್ಧಾರ ಮಾಡುತ್ತೆ. ತಪ್ಪಿಲ್ಲ ಅಂದರೆ ವಾಪಸ್ ಬರ್ತಾರೆ, ತಪ್ಪು ಮಾಡಿದ್ರೆ ಜೈಲು ಸೇರ್ತಾರೆ. ಸಿಂಪಲ್. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ಯಾವಾಗಲೂ ಹೀಗೇ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.